ಅದೇ ಜಂಜಿ ಕ್ರಾಂತಿ ಆಗ್ತಾ ಇದೆ. ಸೊ ಒಂದು ಬದಲಾವಣೆ ತಮಿಳುನಾಡಲ್ಲಾಗಿದೆ. ಕರ್ನಾಟಕದಲ್ಲಿ ಅಂತಹ ಬದಲಾವಣೆ ಸಾಧ್ಯತೆಗಳು ಇದೆಯಾ ಅನ್ನೋವಂಥದ್ದನ್ನ ನೀವು ಅನಲೈಸ್ ಮಾಡಬೇಕು. ಖಂಡಿತ. ನಾನು ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಪ್ರಪಂಚ ಸಾಧ್ಯತೆ ಇದೆ. ಇದು ಆಗಲೇಬೇಕು ಆ್ಯಕ್ಚುಲಿ. ಯಾಕಂದರೆ ಎಲ್ಲದರಲ್ಲೂ ಬದಲಾವಣೆನೇ ಸತ್ಯ ಅಂತ ಹೇಳಿದ್ದೇನೆ. ಹೇಳಿ ಬದಲಾವಣೆ ಯಾವುದು ನಿರಂತರವಾಗಿ ಆಗ್ತಾನೇ ಇರುತ್ತೆ. ಎಲ್ಲ ಫೀಲ್ಡಲ್ಲೂ ಬದಲಾವಣೆ ಆಗಿದೆ. ಅದೇ ಥರ ರಾಜಕೀಯ ರಂಗದಲ್ಲೂ ತುಂಬ ಬದಲಾವಣೆ ಆಗ್ತಾ ಇದೆ. ತುಂಬ ದೊಡ್ಡದಾಗಿ ಬದಲಾವಣೆ ಆಗುತ್ತೆ ಇನ್ನು ಮುಂದೆ ನನ್ನ ಪ್ರಕಾರ. ಸರ್, ಈಗ ನೀವು ಕರ್ನಾಟಕ ಮಾತ್ರ ಅಲ್ಲ, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆಗೆ ಒಡನಾಟ ಹೊಂದಿರ್ತಾರೆ. ವಿಜಯ್ ಅವ್ರನ್ನ ಯಾವತ್ತು ಭೇಟಿ ಮಾಡಿದ್ದಂಥದ್ದು, ಮಾತನಾಡಿದಂಥ ಆ ರೀತಿಯ ಸನ್ನಿವೇಶಗಳನ್ನ ನೆನಪಾಗ್ತಿದೆಯಾ, ಅಥವಾ ಯಾವತ್ತಾರು ಅವ್ರು ಮಾತಾಡಿದ್ದು, ಅವ್ರ ಬಗ್ಗೆ ಕೇಳಿದ್ದು? ಏನಂದರೆ ಜ್ಯೋತಿಕಾ ಅವರು ಒಂದು ಸತಿ ನಂಗೆ ತುಂಬ ಫೋನ್ ಮಾಡಿ ಗಿಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಅದರಲ್ಲಿ ಮೇಜರ್ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಪ್ರಕಾಶ್ ರಾಜ್ ಮಾಡಿದ್ರು ಆಮೇಲೆ ಮಾಡಿ ಅಂತ. ನಾನು ಮಾಡಲಿಲ್ಲ ಆ ಪಿಕ್ಚರ್ನ. ಆ ಟೈಮಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾಗಿತ್ತು. ಅದೇನೋ ಆ ಟೈಮಲ್ಲಿ ನನಗೆ ತುಂಬ ಬ್ಯುಸಿ ಇದ್ದೆ. ಪ್ಲಸ್ ಆಮೇಲೆ ಅದನ್ನೇನೋ ನನಗೆ ಆ ಕ್ಯಾರೆಕ್ಟರ್ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ, ಮಾಡಲಿಲ್ಲ ಅಷ್ಟೇ. ಸರ್, ಈಗ ಈ ಒಂದು ಬೆಳವಣಿಗೆ ಆದ ನಂತರ ದಳಪತಿ ವಿಜಯ್ ಅವರು CM ಆಗ್ತಾರೆ ಅನ್ನೋಂಥ ವಿಚಾರ ಬಂದ ನಂತರ ಕರ್ನಾಟಕದಲ್ಲಿ ಅಂತಹ ಒಂದು ಸಾಧ್ಯತೆಗಳಿರುವಂಥದ್ದು ನಮ್ಮ ಕನ್ನಡದ ಯಾವ ಸ್ಟಾರ್ಗಳಿಗೆ ಅನ್ನೋಂಥ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ಟ್ರೆಂಡ್ ಆಗ್ತಾ ಇದೆ. ಸೊ ನಿಮಗೆ ಇದೆಲ್ಲವನ್ನು ನೋಡಿದಾಗ ಏನು ನೋಡ್ತಾ ಇದೆ ತಲೆಯಲ್ಲಿ, ಉಪ್ಪಿ ಸರ್ ತಲೆಯಲ್ಲಿ? ಅಲ್ಲ, ನನಗನ್ನಿಸ್ತಿರೋದು ಆ ಬದಲಾವಣೆ ಇದೆಯಲ್ಲ, ಇವಾಗ ಸ್ಟಾರ್ಗಳಾಗ್ತಾ ಇದ್ದಾರಲ್ಲ, ನೆಕ್ಸ್ಟು ಏನೋ ಸಾಮಾನ್ಯ ಮನುಷ್ಯನು ಸ್ಟಾರ್ ಆಗುವಂಥ ಒಂದು ಸಂದರ್ಭ ಬರಬೇಕು. ನನ್ನ ಆಸೆ ಅದು. ಸ್ಟಾರ್ಗಳಾಗಿದ್ದಾರೆ ಏನು ಹೇಳಿ, ಮತ್ತೆ ಅದೇ ಆದರೆ ಮತ್ತೆ ಏನೋ ಮತ್ತೆ ಅದು ಬದಲಾವಣೆ ಅಲ್ಲ. ಯಾರೋ ಒಬ್ಬನಿಗೆ ಐಡಿಯಾಲಜಿ ಇದೆ, ಕೆಲಸ ಮಾಡೋ ಇದಿದೆ, ಅವನಲ್ಲೇನೋ ವಿಚಾರ ಇದೆ, ಅಂಥವ್ರಿಗೂ ಒಂದು ಬರೋವಂಥ ಅವಕಾಶಗಳು, ಬರೋವಂಥ ಒಂದು ರಾಜಕೀಯ ಇದಾಗಬೇಕು. ಇವಾಗ ದುಡ್ಡಿದ್ರೆ ಮಾತ್ರ ಬರಬೇಕು, ಇಲ್ಲಾಂದ್ರೆ ಬರೋಕ್ಕಾಗಲ್ಲ, ಇದೇ ಥರ ಮಾಡಿದ್ರೆ ಮಾತ್ರ ರಾಜಕೀಯದಲ್ಲಿ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಪರಿಸ್ಥಿತಿ ಇದೆ. ಅದು ಹೋಗಿ ಟೆಕ್ನಾಲಜಿ ಡ್ರಿವನ್ ಆಗಿ ಯಾರು ಬೇಕಾದರೂ ಕೂಡ ಇಲ್ಲಿ ಬಂದು ಅವ್ರಿಗೆ ಕೆಪಾಸಿಟಿ ಇದ್ದರೆ ಅವ್ರು ನಿಂತ್ಕೊಂಡು ಕೆಲಸ ಮಾಡುವಂಥ ಒಂದು ಸಂದರ್ಭ ಬರಬೇಕನ್ನೋದೇ ಆಸೆ ಅಷ್ಟೇ. ಸರಿ, ನೀವು ಮಾತ್ರ ಹೇಳ್ತಾ ಇದ್ದೀರಿ ಅಂದರೆ ಕಾಮನ್ ಮ್ಯಾನ್ CM ಆಗುವಂಥಕ್ಕೆ ಒಂದಿಷ್ಟು ಪರಿಸ್ಥಿತಿಗಳು ಬದಲಾಗಬೇಕನ್ನೋಂಥದ್ದು, ಒಂದಿಷ್ಟು ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮತ್ತು ಜಾತಿಯ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ರ ಬೆನ್ನಲ್ಲಿ ಈ ರಾಜಕೀಯ ಪಕ್ಷಗಳನ್ನು ಮೀರಿ ಇಂತಹ ಬದಲಾವಣೆಗೆ ಉಪೇಂದ್ರ ಅವ್ರು ಕೊಡುವಂಥದ್ದಾದರೆ ಒಂದು ಸಜೆಷನ್ ಏನು ಸರ್? ಅಂದರೆ ನಾನು ಹೇಳ್ತಾನೆ ಇದ್ದೀನಲ್ಲ, ಏನೇಳು ವಿಚಾರಗಳು ಮುಖ್ಯ ಆಗಬೇಕು. ಏನಂದರೆ ನನ್ನ ಒಂದು ಕಲ್ಪನೆ ಅಂದ್ಕೊಳ್ಳಿ, ಹುಚ್ಚತನ ಅಂದ್ಕೊಳ್ಳಿ, ಮ್ಯಾಡ್ನೆಸ್ ಅಂದ್ಕೊಳ್ಳಿ, ನಾನು ಹೇಳಿದ್ದು ಒಂದು 10 ಪಾಯಿಂಟ್ ಓದ್ಬಿಟ್ಟು ಅದಕ್ಕೆ ಓಟ್ ಹಾಕೋತ್ರ ವಿಷಯ ಏನೋ ಒಂದು ಸಂದರ್ಭ ಬರಬೇಕು. ಈ ಪಾಯಿಂಟ್ ಚೆನ್ನಾಗಿದೆಯಾ, ಈ 5 ಪಾಯಿಂಟಿಗೆ ನಾನು ಓಟ್ ಹಾಕ್ಬೇಕು. ಅವ್ನು ಯಾರೋ ಒಬ್ಬ ಇನ್ನೊಂದು 10 ಪಾಯಿಂಟ್ ಹೇಳ್ತಾನೆ, ನಾನು ಈ ಥರ ಮಾಡ್ತೀನಿ ಅಂತ. ಈ ಪಾಯಿಂಟಿಗೆ ನಾನು ಓಟ್ ಹಾಕಬೇಕು ಅಂದರೆ ವಿಚಾರಗಳಿಗೆ ಓಟ್ ಹಾಕೋವಂಥ ಒಂದು ಸಂದರ್ಭ ಬರಬೇಕು. ಈಗ ವ್ಯಕ್ತಿಗಳು, ಪಕ್ಷಗಳು ಆ ಥರ ಆಗಿದೆ. ಅದನ್ನು ಬಿಟ್ಟು ವಿಚಾರಗಳಿಗೆ ಓಟ್ ಹಾಕುವಂಥ ಒಂದು ಸಂದರ್ಭ ಬರಬೇಕು. ಸರಿ.